ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಿನಲ್ಲಿ ಮಂಗಳೂರಿನ ಭಾಗದಲ್ಲಿರ್ತಕ್ಕಂಥ ಪರಿಶುದ್ಧರಾದ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ದೇವರ ವಾಕ್ಯದ ವಿಷಯದಲ್ಲಿ ನಿಮಗಿರ್ತಕ್ಕಂಥ ಆಸಕ್ತಿಯನ್ನು ನೋಡಿ ನಾನು ತುಂಬ ಆನಂದ ಪಡ್ತಾ ಇದ್ದೀನಿ. ದೇವರ ವಾಕ್ಯದಲ್ಲಿ ನೀವು ಬೆಳೆದು ಕ್ರಿಸ್ತನ ಸ್ವಾರೂಪ್ಯವನ್ನು ಪಡೆದುಕೊಳ್ಳುವಂತೆ ನಿಮ್ಮ ಪ್ರಯಾಸ ಯಾವುದು ಕೂಡ ವ್ಯರ್ಥವಾಗುವುದಿಲ್ಲ ಎಂಬುದಾಗಿ ಎಣಿಸುತ್ತಾ, ಹೀಗೆ ಪ್ರತಿ ತಿಂಗಳು ಬೈಬಲ್ ತರಗತಿಯನ್ನು ಏರ್ಪಾಟು ಮಾಡಿಕೊಂಡು ನೀವು ದೇವರ ವಾಕ್ಯದ ವಿಷಯದಲ್ಲಿ ಆನಂದ ಪಡ್ತಾ ಇದ್ರಿ. ಆದ್ದರಿಂದ ದೇವರು ಈ ಭಾಗದಲ್ಲಿರ್ತಕ್ಕಂಥ ನಿಮ್ಮೆಲ್ಲರನ್ನು ಆಶೀರ್ವದಿಸಿ ತನ್ನ ನಿತ್ಯ ರಾಜ್ಯಕ್ಕೂ ಮಹಿಮೆಗೂ ತಕ್ಕ ಹಾಗೆ ನಡೆದುಕೊಳ್ಳುವಂತೆ ದೇವರು ನಿಮಗೆ ಸಹಾಯ ಮಾಡಲಿ. ಈ ದಿನ ದೇವರು ನಮಗೆ ನಮ್ಮ ಜೀವಮಾನಕ್ಕೆ ಈ ದಿನವನ್ನು ಕೊಟ್ಟು ನಮ್ಮನ್ನೆಲ್ಲರನ್ನು ಮತ್ತೊಂದು ಬಾರಿ ಈ ಸ್ಥಳದಲ್ಲಿ ಸೇರಿಸಿ ನಾವು ದೇವರನ್ನು ಮಹಿಮೆಪಡಿಸಿ ಆತನ ಜೀವವುಳ್ಳಂಥ ಮಾತುಗಳನ್ನು ಕೇಳಕ್ಕಾಗುವಂತೆ ದೇವರು ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾನೆ. ಸೊ ದೇವರ ವಾಕ್ಯವು ಯಾರ ಬಳಿಗೆ ಬಂದಿದೆಯೋ ಅವರು ಧನ್ಯರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಾಗಾಗಿ ಮಂಗಳೂರಿನ ಪ್ರಾಂತದಲ್ಲಿರ್ತಕ್ಕಂಥ ಪರಿಶುದ್ಧರಾದ ನಿಮ್ಮ ಬಳಿಗೆ ಈಗ ದೇವರ ಪರಿಶುದ್ಧ ಮಾತುಗಳು ಆತ ನುಡಿಗಳು ಬಂದಿವೆ. ಸಾತ್ವಿಕವಾದ ವಿನಯ ವಿಧೇಯತೆಯಿಂದ ಅವುಗಳನ್ನು ಅಂಗೀಕರಿಸಿ ಅವುಗಳಂತೆ ನಡೆದು ಪರಲೋಕ ದೇವರ ಮಹಾಕೃಪೆಯನ್ನು ನಾವೆಲ್ಲರೂ ಹೊಂದಿಕೊಳ್ಳುವಂತೆ ದೇವರು ತಾನೇ ಸಹಾಯ ಮಾಡಲಿ. ಪ್ರಿಯರೇ, ನಾವು ಈ ದಿನದಲ್ಲಿ ಈ ಮೊದಲೇ ತಿಳಿಸಿದ ಹಾಗೆ ದೇವರ ಶ್ರೇಷ್ಠ ಹಾಗೂ ಅಮೂಲ್ಯವಾದ ವಾಗ್ದಾನಗಳು, ಗಾಡ್ಸ್ ಗ್ರೇಟ್ ಆ್ಯಂಡ್ ದೇವರ ಶ್ರೇಷ್ಠ ಹಾಗೂ ಅಮೂಲ್ಯವಾದ ವಾಗ್ದಾನಗಳು ಎಂಬ ಈ ಅಂಶವನ್ನು ಕುರಿತು ನಾವು ಆಲೋಚನೆ ಮಾಡೋಣ, ಧ್ಯಾನ ಮಾಡೋಣ. ಈ ಪಾಠದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ದೇವರ ಅಮೂಲ್ಯವಾದ ವಾಗ್ದಾನಗಳ ಮೇಲೆ ದೇವರ ಪ್ರಜೆಗಳಾದಂಥ ನಾವೆಲ್ಲರೂ ಭರವಸೆ ಇಟ್ಟು ನಂಬಿಕೆಯಿಂದ ಆ ವಾಗ್ದಾನಗಳನ್ನು ಸ್ವತಂತ್ರಿಸಿಕೊಂಡು ಹಾಗೆ ಸ್ವತಂತ್ರಿಸಿಕೊಳ್ಳುವ ತನಕ ನಮ್ಮ ನಂಬಿಕೆಯನ್ನು ಬಿಟ್ಟು ಬಿಡದೆ ದೇವರ ವಾಗ್ದಾನಗಳನ್ನು ನಂಬಿ ಈ ಲೋಕದಲ್ಲಿ ಬದುಕಬೇಕೆಂಬುದಾಗಿ ಉಪದೇಶ ಮಾಡೋದೇ ಅಥವಾ ನಾವು ಪಾಠ ಕಲಿಯುವುದೇ ಈ ಪಾಠದ ಮುಖ್ಯ ಉದ್ದೇಶವಾಗಿರ್ತದೆ. ಆಯ್ದುಕೊಂಡಂಥ ಈ ಅಂಶಕ್ಕೆ ನಾನು ವಾಕ್ಯ ಭಾಗವನ್ನು 2ನೇ ಪೇತ್ರನು ಬರೆದಂಥ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ಈ ಮಾತು, ಅಂದರೆ ನಾನು ತೆಗೆದುಕೊಂಡಂಥ ಈ ಅಂಶಕ್ಕೆ ಆಧಾರವಾಗಿ ಆಯ್ದುಕೊಂಡಂಥ ವಚನ ಭಾಗ ಪೇತ್ರನು ಬರೆದಂಥ 2ನೇ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿರ್ತದೆ. ನೀವು ಲೋಕದಲ್ಲಿ ದುರಾಶೆಯುಂದಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಪೇತ್ರನು ಇಲ್ಲಿ ಏನು ತಿಳಿಸ್ತಾ ಇದ್ದಾನೆ ಅಂದರೆ, ನಾವು ದೈವ ಸ್ವಭಾವದಲ್ಲಿ ಪಾಲುಗಾರಾಗಲಿಕ್ಕಾಗಿ ದೇವರು ಅಮೂಲ್ಯವಾದ ಹಾಗೂ ಉತ್ಕೃಷ್ಟವಾದ ವಾಗ್ದಾನಗಳನ್ನು ನಮಗೆ, ಅಂದರೆ ಕ್ರೈಸ್ತರಿಗೆ ದಯಪಾಲಿಸಿದ್ದಾರೆ. ದೇವರ ವಾಗ್ದಾನಗಳನ್ನು ನಂಬಿ ದೈವ ಸ್ವಭಾವದಲ್ಲಿ, ಅಂದರೆ ದೇವರಿಗಿರ್ತಕ್ಕಂಥ ಸ್ವಭಾವ ನಮ್ಮಲ್ಲಿ ಇರಬೇಕೆಂಬ ಉದ್ದೇಶವುಳ್ಳವನಾಗಿ ದೇವರು ತನ್ನ ಪ್ರಜೆಗಳಿಗೆ ಉತ್ಕೃಷ್ಟವಾದ ಮತ್ತು ಅಮೂಲ್ಯವಾಗಿರ್ತಕ್ಕಂಥ ವಾಗ್ದಾನಗಳನ್ನು ಮಾಡಿದ್ದಾರೆ. ದೇವರ ವಾಗ್ದಾನಗಳು ಎಂಥವು ಅಂತ ಹೇಳಿದ್ರೆ, ಅವು ಅಮೂಲ್ಯವಾದವುಗಳು ಮತ್ತು ಉತ್ಕೃಷ್ಟವಾದವುಗಳು. ಉತ್ಕೃಷ್ಟ ಎಂಬ ಕನ್ನಡ ಪದಕ್ಕೆ ಅರ್ಥ ಏನಂದರೆ ಶ್ರೇಷ್ಠವಾದವುಗಳು ಅಂತ. ದೇವರ ವಾಗ್ದಾನಗಳು ಶ್ರೇಷ್ಠವಾದವುಗಳು, ಅವು ಸಾಮಾನ್ಯವಾದವುಗಳು ಅಲ್ಲ. ಆದ್ದರಿಂದ ದೇವರ ವಾಗ್ದಾನಗಳನ್ನು ಕುರಿತು ಅವು ತುಂಬ ಶ್ರೇಷ್ಠವಾದವುಗಳು, ಅಂದರೆ ಉತ್ಕೃಷ್ಟವಾದವುಗಳು ಹಾಗೂ ಅಮೂಲ್ಯವಾದ ವಾಗ್ದಾನಗಳನ್ನು ತನ್ನ ಜನರಿಗೆ ದೇವರು ಮಾಡಿದ್ದಾರೆ. ದೇವರು ಮಾಡಿದಾನೆ. ಅವುಗಳನ್ನು ನಂಬಿ, ಆ ವಾಗ್ದಾನಗಳನ್ನು ನಂಬಿ ಲೋಕದಲ್ಲಿ ಜೀವಿಸುವ ಮೂಲಕ ನಮಗೆ ದೇವರ ಸ್ವಭಾವ ಬರುತ್ತೆ. ಅಂದರೆ ದೈವ ಸ್ವಭಾವದಲ್ಲಿ ನಾವೇನಾಗ್ತೀವಿ ಅಂದರೆ ಪಾಲುಗಾರ ಆಗಬೇಕು. ದೇವರು ಈ ವಾಗ್ದಾನಗಳನ್ನು ಕೊಡುವಂಥ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವು ದೈವ ಸ್ವಭಾವದಲ್ಲಿ ಪಾಲುಗಾರರು ಆಗಬೇಕು. ಅಂದರೆ ದೇವರಿಗೆ ಯಾವ ಸ್ವಭಾವ ಇದೆಯೋ ಅದೇ ಸ್ವಭಾವ ನಮ್ಮಲ್ಲಿ ಕೂಡ ಬರಬೇಕು. ದೈವ ಜನರು, ಅಂದರೆ ದೇವರ ಪ್ರಜೆಗಳು ದೈವ ಸ್ವಭಾವದಲ್ಲಿ ಪಾಲುಗಾರರಾಗಬೇಕು. ಅಂದರೆ ದೇವರಿಗೆ ಯಾವ ಸ್ವಭಾವ ಇದೆಯೋ ದೇವರ ಪ್ರಜೆಗಳಾದಂಥವ್ರು ಕೂಡ ಅದೇ ಸ್ವಭಾವ ಇರಬೇಕು. ಈ ಸ್ವಭಾವ ದೇವರ ಪ್ರಜೆಗಳಲ್ಲಿ
ಬರುವುದಕ್ಕಾಗಿ ದೇವರು ಅಮೂಲ್ಯವಾದ ಮತ್ತು ಉತ್ಕೃಷ್ಟವಾದಂಥ ವಾಗ್ದಾನಗಳನ್ನು ತನ್ನ ಪ್ರಜೆಗಳಿಗೆ ಕೊಟ್ಟಿದ್ದಾನೆ. ದೇವರ ವಾಗ್ದಾನಗಳನ್ನು ನಮಗೆ ದಯಪಾಲಿಸೋದ್ರಲ್ಲಿ ದೇವರಿಗಿರ್ತಕ್ಕಂಥ ಉದ್ದೇಶ ಏನಂದರೆ ತನ್ನ ಸ್ವಭಾವದಲ್ಲಿ ನಾವೆಲ್ಲರೂ ಏನಾಗಬೇಕು, ಪಾಲುಗಾರರು ಆಗಬೇಕು. ಅರ್ಥ ಆಗ್ತಿದ್ರೆ ನಾನು ಹೇಳೋದು? ಆಸಕ್ತಿಯಿಂದ ಕೇಳಿ. ಸೊ ಆ ದೈವ ಸ್ವಭಾವದಲ್ಲಿ ನಾವು ಪಾರ್ಟ್ ಟೇಕರ್ಸ್ ಆಗಬೇಕೆಂಬುದಾಗಿ ದೇವರು ಈ ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ವಾಗ್ದಾನ ಅಂದರೆ ಅರ್ಥ ಏನು? ವಾಗ್ದಾನ ಅಂದರೆ ಇಂಗ್ಲೀಷಲ್ಲಿ ಸಿಂಪಲ್ ಆಗಿ ಪ್ರಾಮಿಸ್ ಎಂಬುದಾಗಿ ಕರಿತೀವಿ. ಹೌದು ತಾನೆ? ಪ್ರಾಮಿಸ್. ವಾಗ್ದಾನ ಅಂದರೆ ಮಾತು ಕೊಡುವುದು. ವಾಗ್ದಾನ ಎಂಬ ಪದಕ್ಕೆ ಅರ್ಥ ಏನಂದರೆ ಸಿಂಪಲ್ ಆಗಿ ಇಂಗ್ಲೀಷ್ನಲ್ಲಿಗೆ ಪ್ರಾಮಿಸ್ ಎಂಬುದಾಗಿ ಹೇಳ್ತೀವಿ. ಈ ನಮ್ಮ ಸಾಮಾನ್ಯ ಜೀವನದಲ್ಲಿ ನಮಗೆ ಈ ವಿಚಾರ ಗೊತ್ತು. ಪ್ರಾಮಿಸ್ ಗೊತ್ತಿದೆ ತಾನೆ? ಮದರ್ ಪ್ರಾಮಿಸ್, ಗಾಡ್ಸ್ ಪ್ರಾಮಿಸ್ ಅಂತಾನೆ. ನನ್ನ ಚಿಲ್ಡ್ರನ್ ಮೇಲೆ ಪ್ರಾಮಿಸ್ ಮಾಡ್ತೀನಿ, ನನ್ನ ವೈಫ್ ಮೇಲೆ ಪ್ರಾಮಿಸ್ ಮಾಡ್ತೀನಿ, ನನ್ನ ಹೆತ್ತ ಮಕ್ಕಳ ಮೇಲೆ ಪ್ರಾಮಿಸ್ ಮಾಡ್ತೀನಿ, ನಮ್ಮ ತಂದೆ ತಾಯಿಗಳ ಮೇಲೆ ಏನು ಮಾಡ್ತೀನಿ, ಪ್ರಾಮಿಸ್ ಮಾಡ್ತೀನಿ. ಅಲ್ಲಿಗೂ ನಂಬಿಲ್ಲ ಅಂದರೆ ಲಾಸ್ಟ್ಗೆ ಏನಾಗ್ತದೆ, ಗಾಡ್ ಪ್ರಾಮಿಸ್ ಎಂಬುದಾಗಿ ಹೇಳ್ತೀವಿ. ಇವಾಗ ನಾವು ಚಿಕ್ಕಂದಲ್ಲಿ ಸುಳ್ಳು ಹೇಳಿಕೆ ಬಳಸ್ತಾ ಇರ್ತೀವಿ. ಹೌದು ತಾನೆ? ಚಿಕ್ಕಂದ್ರಲ್ಲಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವು ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೆ ಬಾಲ್ಯ ವ್ಯವಸ್ಥೆಯಲ್ಲಿ ಈ ಥರ ಎಷ್ಟೋ ಸುಳ್ಳುಗಳನ್ನು ಅವ್ರು ನಂಬಿಸ್ಲಿಕ್ಕೆ ನಾವು ಏನು ಮಾಡಿರ್ತೀವಿ ಅಂದರೆ ಪ್ರಾಮಿಸ್ಗಳನ್ನ ಮಾಡ್ತೀವಿ. ಹೌದು ತಾನೆ? ಚಿಕ್ಕ ಮಕ್ಕಳ ಅಭ್ಯಾಸ ಅದು. ಪ್ರಾಮಿಸ್ ಅಂತ ಮಾಡಿ ನಾವು ಹೇಳೋ ಸುಳ್ಳನ್ನು ಅವ್ರನ್ನ ಏನು ಮಾಡ್ತೀವಿ ಅಂದರೆ ನಂಬಿಸ್ತೀವಿ. ಅರ್ಥ ಐತೆ? ಸೊ ವಾಗ್ದಾನ ಅಂದರೆ ಅರ್ಥ ಏನಂದರೆ ಮಾತು ಕೊಡೋದು. ದೇವರು ತನ್ನ ಪ್ರಜೆಗಳಾದಂಥವ್ರಿಗೆ ಮಾತು ಕೊಟ್ಟಿರ್ತಾನೆ. ಮಾತು ಕೊಡುವುದನ್ನು ಏನಂತಾರೆ ಅಂದರೆ ವಾಗ್ದಾನ. ಈಗ ಮಾತು ಕೊಡುವುದೆಂಬುದಾಗಿ ಹೇಳ್ತಾರೆ. ಆಮೇಲೆ ಇನ್ನೊಂದು ಅಂದರೆ ಭಾಷೆ ಕೊಡುವುದು. ಭಾಷೆ ನಮ್ಮ ಭಾಗದಲ್ಲಿ ಏನಂತಾರೆ ಅಂದರೆ ಉತ್ತರ ಕನ್ನಡದಲ್ಲಿ ಭಾಷೆ ಕೊಡೋದು ಅಂತಾರೆ. ಭಾಷೆ ಕೊಡೋದಂದರೆ ವಾಗ್ದಾನ ಮಾಡೋದು. ನಾನು ಇದನ್ನು ಖಂಡಿತವಾಗ್ಲೂ ಕೊಡ್ತೀನಿ, ಮಾಡ್ತೀನಿ ಎಂಬುದಾಗಿ ಹೇಳ್ತಾರಲ್ಲ. ಇನ್ನೊಂದು ಅರ್ಥದಲ್ಲಿ ಭಾಷೆ ಕೊಡೋದು ಕೂಡ ಅಂತಾರೆ. ಅರ್ಥ? ಸೊ ವಾಗ್ದಾನ ಅಂದರೆ ಮಾತು ಕೊಡೋದು. ದೇವರು ತನ್ನ ಪ್ರಜೆಗಳಾದಂಥವ್ರಿಗೆ, ತನ್ನನ್ನು ಅರಸಿ ಬಂದಂಥ ಜನರಿಗೆ ಶ್ರೇಷ್ಠವಾದ ಮತ್ತು ಉತ್ಕೃಷ್ಟವಾದ ಅಮೂಲ್ಯವಾದಂಥ ವಾಗ್ದಾನಗಳನ್ನು ಅಂದರೆ ಮಾತನ್ನು ಕೊಟ್ಟಿರ್ತಾನೆ. ದೇವರು ಮಾತು ಕೊಟ್ಟಿದ್ದಾನಂದಮೇಲೆ ಅದನ್ನೇನು ಮಾಡ್ತಾನೆ ಅಂದರೆ ನೆರವೇರಿಸ್ತಾನೆ. ದೇವ್ರ ವಾಕ್ಯದಲ್ಲಿ ಏನಿದೆ ಅಂದರೆ ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಈಗ ಇಲ್ಲಿ ಇಬ್ಬರು ಇದ್ದಾರೆ. ಫಸ್ಟ್ ಪಾರ್ಟಿ ಯಾರಂದರೆ ವಾಗ್ದಾನ ಮಾಡಿದಾತನು. ಯಾರು? ಫಸ್ಟ್ ಪಾರ್ಟಿ ಯಾರಂದರೆ ದೇವರು, ಗಾಡ್. ಸೊ ಸೆಕೆಂಡ್ ಪಾರ್ಟಿ ಯಾರಂದರೆ ನಾವು ಕ್ರಿಶ್ಚಿಯನ್ಸ್. ಸೊ ದೇವರು ಮೊದಲನೇ ಪಾರ್ಟಿ ನಮಗೆ ಭಾಷೆ ಕೊಟ್ಟಿದ್ದಾನೆ ಅಥವಾ ಮಾತು ಕೊಟ್ಟಿದ್ದಾನೆ. ಆ ಭಾಷೆಯನ್ನು ಅಥವಾ ವಾಗ್ದಾನವನ್ನು ಸ್ವೀಕರಿಸಿದಂಥವ್ರು, ವಾಗ್ದಾನ ಮಾಡಿದಾತನು ದೇವರು, ವಾಗ್ದಾನ ತೆಗೆದುಕೊಂಡವ್ರು ಯಾರಂದರೆ ನಾವು. ಅರ್ಥ ಆಗುತ್ತಲ್ಲ? ವಾಗ್ದಾನ ತೆಗೆದುಕೊಂಡವ್ರು. ಸೊ ನಿಮಗೆ ಇದು ಅರ್ಥ ಆಗಬೇಕಂದ್ರೆ ನಿಮ್ಮ ಮಗನಿಗೆ ಹೇಳ್ತೀರಿ ನೀವು, ನೀನು 10th ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದರೆ ನಿನಗೊಂದು ಐಫೋನು ಕೊಡಿಸ್ತೀನಿ. ಮಕ್ಕಳಿಗೆ ಹೇಳ್ತಿರ್ತಾನೆ. ಸೊ ನೀನು 10th ಕ್ಲಾಸಲ್ಲಿ ಸ್ಕೂಲ್ಗೆ ಕಾಲೇಜ್ಗೆ ಫಸ್ಟ್ ಬಂದರೆ ನಾನು ನಿನಗೇನು ಮಾಡ್ತೀನಿ, ಒಂದು ಐಫೋನು ಕೊಡ್ತೀನಿ. ಹೇಳ್ತೀರಾ ಬದಲು ನಿಮ್ಮ ಮಕ್ಕಳಿಗೆ ಹೇಳಿದ್ರೆ? ಹೇಳಿಲ್ಲ ಸಿಸ್ಟರ್, ನೀವೇನಾರು ಹೇಳಿರಾ? ಹೇಳ್ತೀವಿ. ಸೊ ಮಕ್ಕಳಿರ್ಬೇಕಾದ್ರೆ ಕೇಳ್ತಾರೆ, ಡ್ಯಾಡಿ ನನಗೊಂದು ಐಫೋನ್ ಬೇಕು, ನನಗೆ ಲ್ಯಾಪ್ಟಾಪ್ ಬೇಕು, ಅದು ನನಗೆ ಮೋಟ್ರ್ ಬೈಕ್ ಬೇಕು ಅಂತ ಕೇಳಿದಾಗ ತಂದೆ ಏನು ಹೇಳ್ತಾರೆ ಅಂದರೆ, ತಂದೆ ತಾಯಿಗಳು ಏನು ಹೇಳ್ತಾರೆ, ನೀನು ಮೊದಲು ಪಾಸ್ ಆಗು, ಜಾಸ್ತಿ ಮಾರ್ಕ್ಸ್ ಬಂದರೆ, ಸ್ಕೂಲಿಗೆ ಫಸ್ಟ್ ಬಂದರೆ, ಫಸ್ಟ್ ರ್ಯಾಂಕ್ ಬಂದರೆ ನಾನು ಇದನ್ನು ಕೊಡ್ತೀನಿ ಅಂತೇಳಿ. ಆವಾಗ ಮಗ ಕೇಳ್ತಾನೆ, ಡ್ಯಾಡಿ ಇದು ನಂಬೋದಾ? ನಾನು ನಿನಗೆ ಪ್ರಾಮಿಸು ಮಾಡ್ತೀನಿ. ಅಂದರೆ ಪ್ರಾಮಿಸ್ ಮಾಡಿದವ್ರು ಯಾರಂದರೆ ಸುನಿಲ್ ಬದರು. ಪ್ರಾಮಿಸ್ ತೆಗೆದುಕೊಂಡವ್ರು ಯಾರು? ಅವ್ರ ಮಗ. ನಿನ್ನ ಹೆಸರೇನು ಪುಟ್ಟ? ಶಾನ್. ಅರ್ಥಾಯ್ತಾ? ಪ್ರಾಮಿಸ್ ಮಾಡಿದವ್ರು ಯಾರು? ಸುನಿಲ್ ಬದರು. ಪ್ರಾಮಿಸ್ ಪಡೆದವ್ರು ಯಾರು? ಸೊ ಇವರು ಐಫೋನು ಕೊಡಿಸ್ತೀನಿ ಅಂತ ಹೇಳಿದರು. ರಿಸಲ್ಟ್ ಬಂತು, ಕೊಡಿಸ್ಲಿಲ್ಲ. ಇವರು ಐಫೋನ್ ಕೊಡಿಸ್ಲಿಲ್ಲ. ಸುನಿಲ್ ಬದರು ಐಫೋನ್ ಕೊಡಿಸ್ಲಿಲ್ಲ ಮಗನಿಗೆ. ಮಾತು ತಪ್ಪಿದ್ರ? ವಾಗ್ದಾನ ತಪ್ಪಿದ್ರ? ಅವ್ರು ಮಾತು ತಪ್ಪಿಲ್ಲ, ಅವರು ಐಫೋನ್ ಕೊಡಿಸಿದ್ರು, ಅವನಿಗೆ ಅಷ್ಟು ರ್ಯಾಂಕ್ ಬಂದಿಲ್ಲ. ಹೌದಾ ಸಿಸ್ಟರ್? ಅವ್ರು ಏನು ಹೇಳಿದರು, ನೀನು ಜಾಸ್ತಿ ಮಾರ್ಕ್ಸ್ ತೊಗೊಂಡು ರ್ಯಾಂಕ್ ತೆಗೆದುಕೊಂಡ್ರೆ ಐ ವಿಲ್ ಪ್ರಾಮಿಸ್ ಯು, ನಾನು ನಿನಗೆ ಒಂದು ಐಫೋನು ಕೊಡಿಸ್ತೀನಿ. ಈಗ ಇವ್ರು ಕೊಡಿಸ್ಲಿಲ್ಲ ಅಂದರೆ ಅವನಿಗೆ ಅಷ್ಟು ಮಾರ್ಕ್ಸು ಹೌದಾನೆ. ಸೊ ಇಲ್ಲಿ ಸುನಿಲ್ ಬದರ್ ಹೆಂಗೆ ಫಸ್ಟ್ ಪಾರ್ಟು, ಅವ್ರ ಮಗ ಹೆಂಗೆ ಶಾನ್ ಸೆಕೆಂಡ್ ಪಾರ್ಟ್ನು. ಸೊ ಇನ್ ದ ಸೇಮ್ ವೇ ಫಸ್ಟ್ ಪಾರ್ಟಿ ವಾಗ್ದಾನ ಮಾಡಿದವ್ರು ಯಾರು? ದೇವರು. ವಾಗ್ದಾನ ತೆಗೆದುಕೊಂಡವ್ರು ಯಾರು? ನಾವು, ದೇವರ ಮಕ್ಕಳಾಗಿರ್ತಕ್ಕಂಥ ನಾವು. ಸೊ ವಾಗ್ದಾನ ಮಾಡಿದಾತನು, ಮಾತು ಕೊಟ್ಟಾತನು. ಈಗ ಸುನಿಲ್ ಬದರ್ ಅವ್ರಿಗೆ ಮಾತು ಕೊಟ್ಟಿದ್ದಾನೆ, ಅವ್ರು ಅದನ್ನು ತಪ್ಪಂಗಿಲ್ಲ. ಒಂದು ವೇಳೆ ಸುನಿಲ್ ಬದರ್ ತಪ್ಪಿದ್ರು, ನಾನು ತಪ್ಪಿದ್ರು, ದೇವ್ರು ಮಾತ್ರ ತಪ್ಪಂಗಿಲ್ಲ. ದೇವ್ರ ಬಗ್ಗೆ ಏನು ಬರೆಯಲ್ಪಟ್ಟಿದೆ ಅಂದರೆ, ವಾಗ್ದಾನ ಮಾಡಿದಾತನು ನಂಬಿಗಸ್ತನಂತೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ
23ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಮ್ಮ ನಿರೀಕ್ಷೆಯನ್ನು ಕುರಿತು ನಾವು ಮಾಡಿದ ಪ್ರತಿಜ್ಞತೆಯನ್ನು ನಿಶ್ಚಲವಾಗಿ ಪರಿಗ್ರಹಿಸೋಣ. ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ನೋಡ್ರಿ, ವಾಗ್ದಾನ ಮಾಡಿದಾತನು ನಂಬಿಗಸ್ತನು ಅಂದರೆ ದೇವರು ವಾಗ್ದಾನ ಮಾಡಿದ್ದಾನೆ, ತನ್ನ ಪ್ರಜೆಗಳಿಗೆ ಮಾತು ಕೊಟ್ಟಿದ್ದಾನೆ. ದೇವ್ರು ಎಂಥವನಂತೆ? ವಾಗ್ದಾನ ಮಾಡಿದಂಥ ದೇವ್ರು ಎಂಥವನು ಬದರ್? ನಂಬಿಗಸ್ತನು. ನಂಬಿಗಸ್ತನಂದ್ರೆ ರಾಜೇಶ್ ಬದರ್ ಅಂದರೆ ತಾನು ಹೇಳಿದ ಮಾತನ್ನು ಯಾವತ್ತಿಗೂ ಮೀರಲ್ಲ. ತಾನು ಏನು ಹೇಳಿದಾನೋ ಅದನ್ನು ಮಾಡ್ತಾನೆ. ವಾಗ್ದಾನ ಮಾಡಿರೋದ ದೇವರೇನೋ ಸುಳ್ಳುಗಾರನ ಅಥವಾ ದೇವರೇನಾದ್ರು ಮಾತು ಕೊಟ್ಟು ಅದನ್ನು ಫೇಲ್ ಮಾಡ್ತಾನೆ ಅಂದರೆ ದೇವರ ವಾಕ್ಯದಲ್ಲಿ ಏನು ಬರಲ್ಪಡಿದೆ? ವಾಗ್ದಾನ ಮಾಡಿದಾತನು ನಂಬಿಗಸ್ತನು. ಒಂದು ಬಾರಿ ದೇವರು ತನ್ನ ಪ್ರಜೆಗಳಿಗೆ ಏನಾದರೂ ಮಾತು ಕೊಟ್ಟಿದ್ದಾನಂದರೆ ಅದನ್ನು ಖಂಡಿತವಾಗಿ ಏನು ಮಾಡ್ತಾನೆ? ನೆರವೇರಿಸ್ತಾನೆ. ಅದರ ಅರ್ಥ ಆಗ್ತಿದೆಯಲ್ಲ ಸಿಸ್ಟರ್? ಅರ್ಥ ಆಗ್ತಿದೆ? ದೇವರು ಮಾತು ಕೊಟ್ಟು ತಪ್ಪಿ ಹೋಗುವುದಿಲ್ಲ. ಅದು ನಾವು ಕೆಲವ್ರಿಗೆ ವಚನ ಕೊಡ್ತೀವಿ, ಮಾತು ಕೊಡ್ತೀವಿ, ತಪ್ಪು ಹೋಗ್ತೀವಿ ಅಲ್ವಾ ಬ್ರದರ್? ತಪ್ಪು ಹೋಗ್ತೀವ? ನಾನು ಹೇಳಿದ್ದೆ ಬ್ರದರ್ ಆ ರೀತಿ, ಮತ್ತು ಈಗ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳ್ತೀವಿ. ದೇವ್ರಿಗೆ ಆ ಪ್ರಾಬ್ಲಮ್ ಇಲ್ಲ. ಒಂದು ಬಾರಿ ದೇವರು ವಾಗ್ದಾನ ಮಾಡಿದಾನಂದರೆ ಅದನ್ನು ಖಂಡಿತವಾಗ್ಲೂ ಏನು ಮಾಡ್ತಾನೆ? ಉಳಿಸ್ಕೊಳ್ತಾನೆ, ಅದನ್ನು ನೆರವೇರಿಸ್ಕೊಳ್ತಾನೆ. ಆದ್ದರಿಂದ ದೇವ್ರ ಕಡೆಯಿಂದ ವಾಗ್ದಾನ ಮಾಡಿದ ಮೇಲೆ, ಮಾತು ಕೊಟ್ಟ ಮೇಲೆ ಆತನ ಕಡೆಯಿಂದ ಯಾವ ಪ್ರಾಬ್ಲಮ್ಮು ಇಲ್ಲ. ನಾನು ಈಗ ಹೇಳಿದಂಥ ಉದಾಹರಣೆಯಲ್ಲಿ ಸುನಿಲ್ ಬದರು ವಾಗ್ದಾನ ಮಾಡಿದರು, ಅವರಲ್ಲಿ ಪ್ರಾಬ್ಲಮ್ ಇಲ್ಲ. ಪ್ರಾಬ್ಲಮ್ ಯಾರು? ವಾಗ್ದಾನ ಮಾಡಿದಂಥ ಸುನಿಲ್ ಬದರು ನಂಬಿಗಸ್ತರೇ. ಆದರೆ ಶಾನ್ ಏನು ಮಾಡಿದೆ ಅಂದರೆ ಅಷ್ಟು ಮಾರ್ಕ್ಸು ತೆಗೆದುಕೊಳ್ಳಿಲ್ಲ. ಅರ್ಥ ಆಯ್ತಾ? ಸೊ ಆದ್ದರಿಂದ ದೇವ್ರ ಬಗ್ಗೆ ಈ ವಾಗ್ದಾನದ ವಿಷಯ ಫಸ್ಟ್ ಪಾರ್ಟ್ ಆದಂಥ ದೇವರು ನಂಬಿಗಸ್ತನಾಗಿದ್ದಾನೆ. ತೆಗೆದುಕೊಂಡಂಥವ್ರು ಕೂಡ ನಾವು ಏನು ಮಾಡಬೇಕಂದ್ರೆ ಆ ವಾಗ್ದಾನವನ್ನು ಮಾಡಿದಂಥ ದೇವ್ರ ಮೇಲೆ ಭರವಸೆ ಇಟ್ಟು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದಾಗ ನಮಗೆ ಆ ವಾಗ್ದಾನದ ಫಲ ಸಿಗುತ್ತೆ. ಈಗ ಶಾನ್ಗೆ ಐಫೋನ್ ಕೊಡಿಸ್ತೆ ಅಂತ ಹೇಳಿದರು. ಈಗ ಶಾನ್ ಕೆಲಸ ಏನು? ಏನು ಹೇಳಿದರು ಸುನಿಲ್ ಬದರು? ನೀನು ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆದರೆ ಐ ವಿಲ್ ಪರ್ಚೇಸ್ ಯು ಒನ್ ಆ್ಯಪಲ್ ಫೋನ್ ಅಂತ ಹೇಳಿದರು. ಸೊ ಈಗ ಶಾನ್ ಕೆಲಸ ಏನು? ಈ ವರ್ಷ ಎಲ್ಲ ಏನು ಮಾಡಬೇಕು? ಅವನು ನಮ್ಮ ತಂದೆ ನೆಕ್ಸ್ಟ್ ವರ್ಷ ಆ್ಯಪಲ್ ಫೋನ್ ಕೊಡಿಸ್ತಾರೆ ಅಂತ ಪ್ರಾಮಿಸ್ ಮಾಡ್ರೆ ಇದನ್ನಷ್ಟೇ ನೆನ್ಪಿಟ್ಕೊಳೋದಲ್ಲ, ಇನ್ನೂ ಏನು ನೆನ್ಪಿಟ್ಕೊ ಅದ್ರ ಜೊತೆಗೆ ಏನು? ನಾನು ಕಂಡೀಷನ್ ಏನಂದರೆ ನಾನು ಫಸ್ಟ್ ರ್ಯಾಂಕಲ್ಲಿ. ಸೊ ಇವ್ರು ತಪ್ಪಲ್ಲ, ಇವನು ಅದನ್ನು ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು? ಕಷ್ಟಪಟ್ಟು ಓದಿ ಫಸ್ಟ್ ರ್ಯಾಂಕು ನಮ್ಮ ತಂದೆ ಕೊಡಿಸ್ತಾರೆ ಎಂಬುದಾಗಿ ನಂಬಿಕೆಯಿಂದ ಅವನೇನು ಮಾಡಬೇಕು? ಶಾನ್ ಅರ್ಥ ಆಗ್ತಿದೆ? ಓದಬೇಕು. ಸುಮ್ಮನೆ ಉದಾಹರಣೆಗೆ ಆಮೇಲೆ ಕೇಳಬೇಡ ಮತ್ತೆ ಬ್ರದರ್ ಅಂಕಲ್ ಹೇಳಿದ್ರು ಅಂತೇಳಿ. ನಿಮಗೆ ಈ ಮೆಸೇಜ್ ಅರ್ಥ ಆಗ್ಲಿಕ್ಕೆ ಕೇಳಿದ್ರೆ ಮತ್ತೆ ಮನೆಗೆ ಹೋದ್ಮೇಲೆ ಪೀಡಿಸ್ಬೇಡ, ಓಕೆನಾ? ರೈಟ್. ಸೊ ಅದನ್ನು ನಮ್ಮ ತಂದೆ ನಿಜವಾಗ್ಲೂ ಅದನ್ನು ಐಫೋನ್ ನನಗೆ ಕೊಡಿಸ್ತಾರೆ ಎಂಬುದಾಗಿ ನಂಬಿ ಅದಕ್ಕಾಗಿ ಹೇಳಿದ ಕಂಡೀಷನ್ ನೆರವೇರಿಸಲಿಕ್ಕೆ, ಆ ಷರತ್ತನ್ನು ನೆರವೇರಿಸಲಿಕ್ಕೆ ಆ ಶಾನ್ ಏನು ಮಾಡಬೇಕು? ಕಷ್ಟಪಟ್ಟು ಚೆನ್ನಾಗಿ ಏನು ಮಾಡಬೇಕು? ವಿದ್ಯಾಭ್ಯಾಸ ಮಾಡಬೇಕು. ಇಲ್ಲಿ ಸೇಮ್ ವೇ ದೇವರು ಕೂಡ ನಂಬಿಗಸ್ತನು, ಅದನ್ನು ಕೊಡ್ತಾನೆ. ಬಟ್ ಏನಂದರೆ ಆ ದೇವರ ಆಜ್ಞೆಗಳನ್ನು ಏನು ಕೊಡ್ತೀನಿ, ಏನು ಮಾಡಿದ್ರೆ ನಾನು ಅದನ್ನು ಕೊಡ್ತೀನಿ ಎಂಬುದಾಗಿ ದೇವ್ರು ಹೇಳಿದ್ನೋ ಆ ಕಾರ್ಯವನ್ನು ನಾವು ಮಾಡಿದ್ರೆ ಆ ವಾಗ್ದಾನದ ಫಲವನ್ನು ನಾವು ಏನು ಮಾಡ್ತೀವಿ? ಹೊಂದ್ಕೊಳ್ತೀವಿ. ಅರ್ಥ ಆಗ್ತಿದೆ ಬ್ರದರ್? ದೇವರು ಮಾತು ಕೊಟ್ಟಿದ್ದಾನೆ, ಆ ಮಾತನ್ನು ನೆರವೇರಿಸಲಿಕ್ಕೆ ದೇವ್ರಿಗೆ ಏನಿದೆ? ದೇವ್ರ ನಂಬಿಗಸ್ತನು, ದೇವ್ರ ಶಕ್ತಿವಂತನು. ಆದರೆ ಅದನ್ನು ಪಡ್ಕೊಳ್ಳೋ ಯೋಗ್ಯತೆ ನಮಗಿದೆಯೋ ಇಲ್ಲವೋ ಅನ್ನೋದನ್ನು ನಾವು ಏನು ಮಾಡಬೇಕು? ಆಲೋಚನೆ ಮಾಡಬೇಕು. ದೇವರು ನಂಬಿಗಸ್ತನೆಂಬುದಾಗಿ ನಂಬಿ ದೇವರು ಹೇಳಿದ ಮಾತನ್ನು ಪೂರೈಸಿದಾಗ ದೇವರು ತನ್ನ ವಾಗ್ದಾನವನ್ನು ಏನು ಮಾಡ್ತಾನೆ? ನೆರವೇರಿಸ್ತಾನೆ. ಒಂದು ವೇಳೆ ಅವನು ಮಾರ್ಕ್ಸ್ ಕಡಿಮೆ ಬಂದರೆ ಫಸ್ಟ್ ಕ್ಲಾಸಲ್ಲಿ ಸುಮ್ಮನೆ ಆರ್ಡಿನರಿ ಪಾಸ್ ಆದರೂ ಐಫೋನ್ ಅವರು ಕೊಡಿಸಲ್ಲ. ಆವಾಗ ಶಾನ್ ಬಂದು ಅವ್ರ ಅಪ್ಪ ಹತ್ರ ಜಗಳ ಆಡ್ತಾನೆ, ನೀನು ಐಫೋನ್ ಪ್ರಾಮಿಸ್ ಮಾಡಿದ್ಯಾ, ಯಾಕೆ ನನಗೆ ಕೊಡಿಸ್ಲಿಲ್ಲ ಅಂತ ಹೇಳಿದ್ರೆ. ಆವಾಗ ರಿಪೀಟ್ ಮಾಡ್ಕೊ ಅಂತ ಹೇಳ್ತಾನೆ, ನಾನು ಏನು ಹೇಳಿದ್ದೆ? ಫಸ್ಟ್ ರ್ಯಾಂಕು ಬಂದರೆ. ಇವನೇನು ಸಾಮಾನ್ಯವಾಗಿ ಏನು ಮಾಡಿದೆ? ಜನರಲ್ ಆಗಿ ಜಸ್ಟ್ ಪಾಸ್ ಆಗಿದ್ದಾನೆ. ಆಗ ನೀವು ಕೊಡಿಸ್ತೀರಾ? ಏನೋ ಮಗನ ಮೇಲೆ ಇದ್ದರೂ ಕೊಡಿಸ್ಬೋದು, ಆದರೆ ನೀವು ಕೊಡಿಸ್ಬೋದು ಬಿಡ್ಬೋದು. ಕಾರಣ ಅಂದರೆ ನಿಮ್ಮ ಕಂಡೀಷನಲ್ಲಿ ಏನಾಗಿಲ್ಲ, ಈಡೇರಲಿಲ್ಲ. ಇನ್ ದ ಸೇಮ್ ವೇ ದೇವರು ತನ್ನ ಪ್ರಜೆಗಳಿಗೆ ಕೊಟ್ಟ ಮಾತನ್ನು ನೆರವೇರಿಸ್ತಾನೆ. ಆದರೆ ದೇವರ ಆಜ್ಞೆಗಳೇನಿದೆಯಲ್ಲ, ದೇವರ ಮಾತುಗಳಿದೆ, ಅದನ್ನು ನಾವು ನೆರವೇರಿಸಿದಾಗ ಆ ವಾಗ್ದಾನದ ಫಲವನ್ನು ನಾವು ಏನು ಮಾಡ್ತೀವಿ? ಹೊಂದ್ಕೊಳ್ತೀವಿ. ಆದ್ದರಿಂದ ದೇವ್ರ ಕಡೆಯಿಂದ ಯಾವುದೇ ಪ್ರಾಬ್ಲಮ್ಮು ಇಲ್ಲ. ಸಿಂಪಲಾಗಿ ಏನು ಬರುತ್ತೆ? ವಾಗ್ದಾನ ಮಾಡಿದಾತನು ನಂಬಿಗಸ್ತನು, ಆತನು ಸುಳ್ಳಾಡಲಿಕ್ಕೆ ಸಾಧ್ಯವಿಲ್ಲ. ಅಲ್ಲ ಅಲ್ಲ ಅಂತ, ಇಲ್ಲ ಇಲ್ಲ ಅಂತ ಹೇಳೋದಿಲ್ಲ. ಈ ವಾಗ್ದಾನವನ್ನು ಕುರಿತು, ದೇವರ ವಾಗ್ದಾನವನ್ನು ಕುರಿತು ಅಪೊಸ್ತಲನಾದ ಪೌಲನು
ಒಂದು ಒಳ್ಳೆ ಮಾತನ್ನು ಹೇಳಿದ್ದಾನೆ. ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ, ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರ ವಾಗ್ದಾನಗಳನ್ನು ಕುರಿತು ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾನೆ. 1:20, ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಕ್ರಿಸ್ತನಲ್ಲೇ ದೃಢವಾಗುತ್ತವೆ. ಮೂಲ ಭಾಷೆಯಲ್ಲಿ ಏನಿದೆ ಅಂದರೆ, ದೇವರ ವಾಗ್ದಾನಗಳು ಎಷ್ಟಿದ್ದರೂ ಅವು ಕ್ರಿಸ್ತನಲ್ಲಿ ಹೌದು ಎಂಬಂತೆ ಇವೆ ಅಂತೆ. ಎಷ್ಟು ವಾಗ್ದಾನಗಳನ್ನು ಮಾಡಿದ್ರು, ದೇವರು ಎಷ್ಟು ವಾಗ್ದಾನಗಳು ಮಾಡಿದ್ರು, ಎಷ್ಟಿದ್ರು ಅಂದರೆ ಅವು ಎಷ್ಟಾದರೂ ಆಗಿರ್ಬೋದು. ದೇವರು ಮಾಡಿದಂಥ ವಾಗ್ದಾನಗಳು ಅವು ಎಷ್ಟಾದರೂ ಆಗಿರ್ಬೋದು, ಅವೆಲ್ಲವೂ ಕೂಡ ಕ್ರಿಸ್ತನಲ್ಲಿ ಏನಾಗಿದೆ ಅಂದರೆ ಹೌದು ಎಂಬಂತೆ ಇವೆ ಅಂತೆ. ಹೌದು ಎಂಬಂತೆ ಅಂದರೆ ಅವು ದೃಢವಾಗಿವೆ ದೇವರ ವಾಗ್ದಾನಗಳು. ದೇವರು ವಾಗ್ದಾನ ಮಾಡಿ ಅಲ್ಲ ಅಂತ ಯಾವುದಕ್ಕೂ ಯಾವಾಗಲೂ ಹೇಳಲ್ಲ. ಈ ಮಾತನ್ನು ಪೌಲ್ ಹೇಳಲಿಕ್ಕೆ ಕಾರಣ ಏನಂದರೆ, ಕೊರಿಂಥಿ ಪಟ್ಟಣಕ್ಕೆ ಪೌಲನು ಬರ್ತೀನಿ ಎಂಬುದಾಗಿ ಮಾತು ಕೊಟ್ಟಿದ್ದ. ಕಾರಣಾಂತರದಿಂದ ಪೌಲನು ಕೊರಿಂಥಿ ಪಟ್ಟಣಕ್ಕೆ ಹೋಗಲಿಲ್ಲ. ಆಗ ಅವರು ಪೌಲನು ಮೋಸ ಮಾಡಿದ್ದಾನೆ, ಪೌಲನು ಕೊಟ್ಟ ಮಾತಿನಂತೆ ನಡೆಯಲಿಲ್ಲ, ಕೊರಿಂಥ ಪಟ್ಟಣಕ್ಕೆ ಬರ್ತೀನಿ ಎಂಬುದಾಗಿ ಹೇಳಿದ್ದ, ಬರಲಿಲ್ಲ, ಮಾತು ತಪ್ಪಿದ್ದಾನೆ ಎಂಬುದಾಗಿ ಕೆಲವರು ಆತನ ಮೇಲೆ ಏನು ಮಾಡಿದ್ರು ಅಂದರೆ ನೇರಾರೋಪಣೆ ಮಾಡಿದರು, ಅಂದರೆ ದೋಷಾರೋಪಣೆ ಮಾಡಿದರು. ಪೌಲನು ಒಳ್ಳೆಯವನು ಅಲ್ಲ, ಬರುತ್ತೇನೆ ಎಂಬುದಾಗಿ ಬರಲಿಲ್ಲ ಎಂಬುದಾಗಿ ಪೌಲನನ್ನು ವಿಮರ್ಶೆ ಮಾಡ್ತಾ ಇದ್ದರೆ, ಪೌಲನ ಈ ಮಾತನ್ನು ಬಳಸ್ತಿದ್ದೆ, ದೇವರ ವಾಗ್ದಾನಗಳು ಎಷ್ಟು ಸ್ಥಿರವೋ ನನ್ನ ಮಾತು ಕೂಡ ಅಷ್ಟೇ ಸ್ಥಿರ. ನಾನು ಕೊರಿಂಥಿ ಪಟ್ಟಣಕ್ಕೆ ಯಾಕೆ ಬರಲಿಲ್ಲ ಅಂದರೆ ನಿಮ್ಮ ಒಂದು ಕ್ಷೇಮಕ್ಕಾಗಿ. ನಾನು ಬಂದರೆ ನಿಮ್ಮನ್ನು ಕಠಿಣವಾಗಿ ಗದರಿಸಬೇಕಾಗುತ್ತಿದೆ, ಆದ್ದರಿಂದ ಸ್ವಲ್ಪ ತಡ ಮಾಡಿದ್ದೇನೆ. ಬರುವುದಂತೂ ನಿಶ್ಚಯ, ಸ್ವಲ್ಪ ತಡ ಮಾಡಿದ್ದೇನೆ. ನಾನು ಬೇಗನೆ ಬಂದರೆ ನಿಮ್ಮ ಮೇಲೆ ಕಠಿಣವಾಗಿ ವ್ಯವಹರಿಸಬೇಕಾಗುತ್ತದೆ, ಆದ್ದರಿಂದ ನಾನು ಬರಲಿಲ್ಲ. ಇಲ್ಲಿ ಪೌಲನು ತನ್ನ ಮಾತನ್ನು ಸಾಬೀತುಪಡಿಸಿಕೊಳ್ಳಲು ದೇವರ ವಾಗ್ದಾನಗಳು ಎಷ್ಟು ಸ್ಥಿರವೋ ನನ್ನ ಮಾತು ಕೂಡ ಅಷ್ಟೇ ಸ್ಥಿರ. ಆದ್ದರಿಂದ ದೇವರ ವಾಗ್ದಾನಗಳೆಲ್ಲವೂ ಕೂಡ ಎಷ್ಟಿದ್ದರೂ ಅವು ಕ್ರಿಸ್ತನಲ್ಲಿ ಏನಿದೆ ಅಂದರೆ ದೃಢವಾಗಿವೆ, ಅಂದರೆ ಹೌದು ಎಂಬಂತೆ ಇವಂತೆ. ದೇವರು ಯಾವುದೇ ವಾಗ್ದಾನ ಮಾಡಿದರೂ ಆತನು ಅಲ್ಲ ಅಂತ ಹೇಳಲ್ಲ, ನಾನು ಹೇಳಿದ್ನ ಎಂಬುದಾಗಿ ದೇವರು ಯಾವತ್ತೂ ಅಲ್ಲ. ಎಷ್ಟು ವಾಗ್ದಾನಗಳನ್ನು ಮಾಡಿದರೂ ಅವೆಲ್ಲವೂ ಸ್ಥಿರವಾಗಿರ್ತವೆ. ಅವನು ದೇವರು ಏನು ಮಾಡ್ತಾನೆ ಅಂದರೆ ಖಂಡಿತವಾಗ್ಲೂ ನೆರವೇರಿಸ್ತಾನೆ. ನೆರವೇರಿಸ್ಬೇಕಂದ್ರೆ ಆ ವಾಗ್ದಾನ ಫಲವನ್ನು ಜನರು ಹೊಂದಬೇಕಂದ್ರೆ ಆ ವಾಗ್ದಾನ ಮಾಡಿದಂಥ ಜನರು ಅದಕ್ಕೆ ಬದ್ಧರಾಗಿ ನಡೆದುಕೊಳ್ಬೇಕು. ದೇವರು ಒಂದು ಬಾರಿ ಹೌದು, ಇನ್ನೊಂದು ಬಾರಿ ಅಲ್ಲ ಅಂತ ಹೇಳಲ್ಲ, ಹೌದಾ? ಈಗ ನಮ್ಮ ಮನುಷ್ಯರ ಬಗ್ಗೆ ನಾವು ತೆಗೆದುಕೊಂಡಾಗ ಮನೆಯಲ್ಲಿದ್ದಾಗ ಹೌದು ಅಂತ ಹೇಳ್ತೀವಿ, ಆಚೆಗೆ ಹೋದ್ಮೇಲೆ ಅಲ್ಲ ಬದರ್ ನಾನು ಆ ರೀತಿಯಾಗಿ ಹೇಳಿಲ್ಲ ಅಂತೀವಿ. ಮನೆಯಲ್ಲಿ ಹೌದು ಅಂತೀವಿ, ಹೊರಗಡೆ ಅಲ್ಲ ಅಂತ ಹೇಳ್ತೀವಿ. ಆದ್ದರಿಂದ ಹೌದು ಅಲ್ಲ ಅನ್ನೋದು ನಮ್ಮ ಜೀವನದಲ್ಲಿ ಭಾಗ ಆಗಿರುತ್ತೆ. ಆದರೆ ದೇವರು ಆ ರೀತಿಯಾಗಿ ಹೇಳಲ್ಲ. ಹೌದು ಅಂದರೆ ಹೌದು, ಅಲ್ಲ ಅಂದರೆ ಅಲ್ಲ. ಆದ್ದರಿಂದ ದೇವರ ವಾಗ್ದಾನಗಳು ಎಷ್ಟಿದ್ದರೂ ಅವು ಕ್ರಿಸ್ತನಲ್ಲಿ ಏನಾಗಿವೆ ಅಂದರೆ ದೃಢವಾಗಿ ಇವೆ. ಆದ್ದರಿಂದ ಆ ವಾಗ್ದಾನದ ಫಲವನ್ನು ಹೊಂದಿಕೊಳ್ಳಿಕ್ಕೆ ನಾವೇನು ಮಾಡಬೇಕಂದ್ರೆ ದೇವರ ಮಾತುಗಳಿಗೆ ಬದ್ಧರಾಗಿ ಜೀವಿಸಿದಾಗ ದೇವರು ತಾನು ಕೊಟ್ಟಂಥ ಮಾತನ್ನು ಏನು ಮಾಡ್ತಾನೆ? ನೆರವೇರಿಸ್ತಾನೆ. ಅರ್ಥ ಆಯ್ತಲ್ವ? ಇದು ಈ ಪಾಠದ ಪ್ರಾರಂಭದ ನುಡಿಗಳಾಗಿರ್ತವೆ. ವಾಗ್ದಾನ ಮಾಡಿದ ಆತನ ನಂಬಿಗಸ್ತನು. ಆ ವಾಗ್ದಾನಗಳು ಏನಾಗಿವೆ ಅಂದರೆ ತನ್ನ ಪ್ರಜೆಗಳಿಗೆ ದೇವರು ಉತ್ಕೃಷ್ಟವಾದ ಅಂದರೆ ಶ್ರೇಷ್ಠವಾದ ಮತ್ತು ಅಮೂಲ್ಯವಾದಂಥ ವಾಗ್ದಾನಗಳನ್ನು ಮಾಡಿದ್ದಾನೆ. ಅವು ಸಾಮಾನ್ಯವಾದಂಥ ವಾಗ್ದಾನಗಳು ಅಲ್ಲ, ಮನುಷ್ಯರು ಮಾಡುವಂಥ ವಾಗ್ದಾನಗಳು ಅಲ್ಲ. ಈಗ ಉದಾಹರಣೆಗೆ ತಗೊಳ್ಳಿ, ರಾಜಕಾರಣಿಗಳು ಓಟು ಬೇಕಂತ ಬರ್ತಾರೆ ಬರೋದು ನಿಮ್ಮ ಕಡೆ, ನಿಮ್ಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ, ನೀವು ನನಗೆ ಏನು ಮಾಡಿರಿ ಓಟು ಹಾಕಿರಿ, ನನ್ನನ್ನು ಗೆಲ್ಲಿಸ್ರಿ, ನಿಮಗೆ ನಿಮ್ಮ ಬೀದಿಗೆ ಇದು ಮಾಡ್ತೀವಿ, ನಿಮ್ಗೆ ರಸ್ತೆ ಹಾಕ್ಸ್ತೀವಿ, ಚರಂಡಿ ಮಾಡಿಸ್ತೀವಿ, ಮನೆಗೂ ಟ್ಯಾಪು ಹಾಕ್ಸ್ತೀವಿ, ಎಲ್ಲರಿಗೂ ಉದ್ಯೋಗ ಕೊಡ್ತೀವಿ ಎಂಬುದಾಗಿ ಏನು ಮಾಡ್ತಾರೆ? ವಾಗ್ದಾನಗಳನ್ನು ಮಾಡ್ತಾರೆ. ಗೆದ್ದ ಮೇಲೆ ನಾವು ಅವ್ರ ನಂಬಿ ಓಟ್ ಹಾಕ್ತೀವಿ, ಅವ್ರು ಗೆದ್ದ ಮೇಲೆ ಏನು ಹೇಳ್ತಾರೆ? ಈಗ ಬಡ್ಜೆಟ್ ಇಲ್ಲ, ಅದು ಇಲ್ಲ, ದುಡ್ಡಿಲ್ಲ, ಸಾಕಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಟಿ ವಿಯಲ್ಲಿ ಏನು ಮಾಡ್ತಾರೆ ಅಂದರೆ ಅಂಥವ್ರನ್ನ ಅಂದು ಎಂದು, ಈಗ ಸುನಿಲ್ ಬದರ್ ತೋರಿಸೋದ ಅಂದು ಏನು ಹೇಳಿದ್ರು, ನಂಬರ್ 1 ಕ್ಲಿಪ್ ಪ್ಲೇ ಮಾಡ್ತಾರೆ, ಅದು ಸ್ಟಾರ್ಟ್ ಮಾಡಿ ಅಂದು ಎಂದು ಅಂದು ಏನು ಹೇಳಿದ್ರು, ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ, ನಿಮಗೆ ಡ್ರೈನೇಜು, ಒಳ್ಳೆ ರಸ್ತೆಗಳು, ಒಳ್ಳೆ ನೀರಿನ ಸದುಪಾಯ, ನಿಮ್ಮ ಮಕ್ಕಳಿಗೆಲ್ಲ ಲ್ಯಾಪ್ಟಾಪು, ನಿಮಗೆ ಉದ್ಯೋಗ. ಇಂದು ಏನು ಹೇಳ್ತಾರೆ? ನಮ್ಮ ಹತ್ರ ಏನಿಲ್ಲ, ಹಣ ಇಲ್ಲ, ಗೌರ್ಮೆಂಟಲ್ಲಿ ಬಡ್ಜೆಟ್ ಇಲ್ಲ.
ಮುಂದೆ ನೋಡೋಣ ಅಂತಾರೆ. ಅಂದು ಇಂದು ಈ ರಾಜಕಾರಣಿಗಳು ವಾಗ್ದಾನಗಳು ಮಾಡ್ತಾರೆ, ಏನು ಮಾಡಲ್ಲ, ಅವನ್ನ ಈಡೇರಿಸಲ್ಲ. ರಾಜಕಾರಣಿ ಥರ ದೇವರು ಅಲ್ಲ. ಅರ್ಥ ಆಯ್ತಾ? ರಾಜಕಾರಣಿ ಥರ ಅಲ್ಲ. ಅಂದು ಹೆಂಗಿರ್ತಾನೋ ದೇವರು, ಇಂದು ಕೂಡ ಅದೇ ಮಾತೆ. ಅಂದು ದೇವರು ಏನು ಹೇಳ್ತಾನೋ ಇಂದು ಕೂಡ ಅದೇ ಮಾತು ಹೇಳ್ತಾನೆ. ಟಿ ವಿಯಲ್ಲಿ ಅದೇ ತಾನೆ, ದಿನ ಟಿ ವಿ ನೈನು ಟಿ ವಿ 5 ನೋಡಿದ್ರೆ ಅಂದು ಏನು ಹೇಳಿದ್ರು ಇಂದು ಏನು ಹೇಳ್ತಾ ಇದ್ರಂತೆ 2 ಕ್ಲಿಪ್ ಮಾಡಿ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅದನ್ನೇ ಏನು ಮಾಡ್ತಾರೆ, ಜನರಿಗೆ ತೋರಿಸ್ತಾ ಇರ್ತಾರೆ. ಸೊ ಆದ್ದರಿಂದ ಅಂದು ದೇವರು ಏನು ಮಾತು ಕೊಟ್ಟಿದ್ದಾನೋ ಇಂದು ಕೂಡ ಅದೇ ರೀತಿರ್ತಾರೆ. ಆದ್ದರಿಂದ ದೇವರ ವಾಗ್ದಾನಗಳ ಮೇಲೆ ಭರವಸೆ ಇಟ್ಟು ಆತನನ್ನು ಪೂರ್ಣವಾಗಿ ವಿಶ್ವಸಿಸಿ ಆತನು ಹೇಳಿದಂತೆ ನಡೆದಾಗ ಆ ಮಾತುಗಳನ್ನು ದೇವರು ಏನು ಮಾಡ್ತಾನೆ ಅಂದರೆ ಈಡೇರಿಸ್ತಾನೆ. ಆದ್ದರಿಂದ ದೇವರು ತನ್ನ ಪ್ರಜೆಗಳಿಗೆ ಕೊಟ್ಟಿರ್ತಕ್ಕಂಥ ವಾಗ್ದಾನಗಳೆಲ್ಲವೂ ಶ್ರೇಷ್ಠವಾದವುಗಳು ಮತ್ತು ಅಮೂಲ್ಯವಾದವು. ಚಿನ್ನ ಬೆಳ್ಳಿ ರತ್ನ ಹೆಂಗೆ ಅಮೂಲ್ಯವಾದದ್ದು, ದೇವರ ಮಾತುಗಳು ದೇವರ ವಾಗ್ದಾನಗಳು ಕೂಡ ಶ್ರೇಷ್ಠ. ಅಂದರೆ ಅವು ಸಾಮಾನ್ಯವಾದದ್ದು ಅಲ್ಲ. ನಾವು ಅಂಗಡಿಗೆ ಹೋಗ್ತೀವಿ, ಶ್ರೇಷ್ಠವಾದ ವಸ್ತುಗಳನ್ನ ತಂದ್ಕೊತೀವಲ್ಲ. ಈಗ ನೀವು ಶಾಪ್ಗೆ ಹೋಗ್ತೀರಿ, ನೀವೇನಾರ ಬಟ್ಟೆ ಪರ್ಚೇಸ್ ಮಾಡ್ಬೇಕಂದ್ರೆ ಅವ್ರು ಕೊಟ್ಟಿದ್ದ ತೊಗೊತೀರಾ ಸಿಸ್ಟರ್? ನೀವು ಒಂದು ಸೀರೆ ಬೇಕಂದ್ರೆ ಎಷ್ಟು ನೋಡ್ತೀರಾ ಸಿಸ್ಟರ್? ನೀವು ಹೆಣ್ಮಕ್ಳು ಮನಸ್ಥಿತಿ ಹೇಳ್ತೀನಿ, ಒಂದು 100 ನೋಡ್ತಾರೆ. 100ರಲ್ಲಿ ಎಷ್ಟು ಸೆಲೆಕ್ಟ್ ಮಾಡ್ತಾರೆ? 1 2. ಅವನಿಗೆ ಬೇಜಾರಾಗ್ಬಿಟ್ಟಿರ್ತೈತೆ, ಅರ್ಥ ಇಲ್ಲ. ಸೊ 100ರಲ್ಲಿ ನೋಡೋದು 1 2 ಯಾಕೆ ಸೆಲೆಕ್ಟ್ ಮಾಡಿದ್ರೆ ಅದು ಬೆಸ್ಟ್ ಅಂತ. ಹೌದಾ ಸಿಸ್ಟರ್? ಹಾಕಿದ್ದನ್ನೆಲ್ಲ ಏನು ಮಾಡಲ್ಲ, ತೊಗೊಳ. ಹೌದು ತಾನೆ? ನಾವು ಯಾವುದೋ ತರಕಾರಿ ಶಾಪ್ಗೆ ಹೋದ್ರು, ಗ್ರಾಸರಿ ಶಾಪ್ಗೆ ಹೋದ್ರು, ಎಲ್ಲ ನೋಡ್ತೀವಿ. ಅದರಲ್ಲಿ ಏನು ಮಾಡ್ತೀವಿ? ಬೆಸ್ಟನ್ನ ಏನು ಮಾಡ್ತೀವಿ? ಪಿಕ್ ಮಾಡ್ತೀವಿ. ಸೊ ದೇವರ ವಾಗ್ದಾನಗಳು ಕೂಡ ದಿ ಬೆಸ್ಟ್ ಆ್ಯಂಡ್ ಪ್ರೀಷಿಯಸ್, ಅಂದರೆ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳನ್ನೇ ದೇವರು ತನ್ನ ಪ್ರಜೆಗಳಿಗೆ ದಯಪಾಲಿಸಿದ್ದಾನೆ. ಆ ದೇವರ ವಾಗ್ದಾನಗಳಿಗೆ ಸಾಟಿಯಾಗುವಂಥವುಗಳು ಭೂಮಿಯಲ್ಲಿ ಯಾವುವು ಕೂಡ ಇಲ್ಲ. ಅಂಥ ಶ್ರೇಷ್ಠವಾದ ವಾಗ್ದಾನಗಳನ್ನು ದೇವರು ತನ್ನ ಪ್ರಜೆಗಳು ಕೊಟ್ಟಿದ್ದಾನೆ. ಅವುಗಳನ್ನು ಪಡೆದುಕೊಳ್ಳಲಿಕ್ಕೆ, ಅವುಗಳನ್ನು ಈಡೇರಿಸಲಿಕ್ಕೆ ದೇವರು ನಂಬಿಗಸ್ತನು. ನಾವು ಕೂಡ ಆತನ ಮೇಲೆ ಭರವಸೆ ಇಟ್ಟು ಆ ವಾಗ್ದಾನದ ಫಲವನ್ನು ಹೊಂದಲಿಕ್ಕಾಗಿ ದೇವರ ನ್ಯಾಯ ಪ್ರಮಾಣಗಳನ್ನು ಅಥವಾ ದೇವರ ಆಜ್ಞೆಗಳನ್ನು ನಡೆಯುವಂಥ ಮನಸ್ಸು ನಮಗೆ ಇದ್ದಾಗ ಆ ವಾಗ್ದಾನದ ಫಲವನ್ನು ನಾವು ಹೊಂದ್ತೀವಿ. ಸೊ ಇದು ಈ ದೇವರ ವಾಗ್ದಾನಗಳನ್ನು ಕುರಿತಂಥ ಪ್ರಾಥಮಿಕ ವಿಷಯಗಳು. ಇದರಲ್ಲಿ ಮೊದಲನೇ ವಿಷಯವನ್ನು ನಾವು ಏನು ಆಲೋಚನೆ ಮಾಡಿದ್ರೆ, ದೇವರ ವಾಗ್ದಾನಗಳು ಎಂಥವುಗಳು ಅನ್ನೋದನ್ನ ಆಲೋಚನೆ ಮಾಡಿ ಆಲಿಸ್ಲಬಾರ್ದು. ಇದನ್ನ ಮೊದಲನೇ ಪಾಯಿಂಟ್ ಏನು ನೋಡೋಣಂದ್ರೆ, ದೇವರ ವಾಗ್ದಾನಗಳು ಎಂಥವುಗಳು. ಮೊದಲನೇ ಪಾಯಿಂಟ್ ಏನು ನೋಡಿದ್ರೆ, ದೇವರ ವಾಗ್ದಾನಗಳು ಎಂಥವುಗಳು ಅನ್ನೋದನ್ನ ನಾವು ಆಲೋಚನೆ ಮಾಡಿದಾಗ ಮೊದಲನೇ ಸಮಾಚಾರ ಏನಂತ ಹೇಳಿದ್ರೆ, ಯೆಹೋಶುವನ ಪುಸ್ತಕ 23ನೇ ಅಧ್ಯಾಯ 14ನೇ ವಚನವನ್ನು ನಾವು ಓದಿದಾಗ, ಯೆಹೋಶುವನ ಪುಸ್ತಕ 23ನೇ ಅಧ್ಯಾಯ 14ನೇ ವಚನದಲ್ಲಿ ಯೆಹೋಶುವನು ಇಸ್ರಾಯೇಲರ ಸಂಗಡ ಮಾತಾಡುತ್ತಾ ತನ್ನ ಕೊನೆಯ ದಿನಗಳಲ್ಲಿ ದೇವರ ವಾಗ್ದಾನಗಳನ್ನು ಕುರಿತು ಇಸ್ರಾಯೇಲರಿಗೆ ಉಪದೇಶ ಮಾಡತಕ್ಕಂಥ ಈ ಮಾತುಗಳನ್ನು ನಾವು 23ನೇ ಅಧ್ಯಾಯ ಯೆಹೋಶುವನ ಪುಸ್ತಕ 14ನೇ ವಚನದಲ್ಲಿ ಒಂದು ಬಾರಿ ಓದಿಕೊಳ್ಳೋಣ. ಭೂಲೋಕದವರೆಲ್ಲರೂ ಹೋಗುವ ಮಾರ್ಗವನ್ನು ನಾನು ಈಗ ಅನುಸರಿಸಬೇಕು. ನಿಮ್ಮ ದೇವರಾದ ಯೆಹೋವನು ನಿಮ್ಮ ವಿಷಯದಲ್ಲಿ ನುಡಿದ ಆಶೀರ್ವಚನಗಳಲ್ಲಿ ಒಂದೂ ವ್ಯರ್ಥವಾಗಲಿಲ್ಲ, ಎಲ್ಲವೂ ತಪ್ಪದೆ ನೆರವೇರಿದೆಂಬುದು ನಿಮಗೆ ಮನದಟ್ಟಾಯಿತಲ್ಲ. ಯೆಹೋಶುವನು ಈ ಲೋಕವನ್ನು ಬಿಟ್ಟು, ಅಂದರೆ ಈ ಸಾಯುವಂಥ ಪರಿಸ್ಥಿತಿಯಲ್ಲಿದ್ದಾನೆ. ದೇವರು ತನಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಪೂರೈಸಿದ್ದಾನೆ. ಇನ್ನು ತನ್ನ ಆಯುಷ್ಕಾಲ ಮುಗಿಯಿತು ಎಂಬುದಾಗಿ ಮನದಟ್ಟು ಮಾಡಿಕೊಂಡು ಆ ಪ್ರಜೆಗಳಿಗೆ, ದೇವರು ತನಗೆ ಒಪ್ಪಿಸಿದಂಥ ಆ ಪ್ರಜೆಗಳಿಗೆ ಈ ಮಾತುಗಳನ್ನು ಹೇಳ್ತಾ ಇದ್ದಾನೆ. ಭೂಲೋಕದವರೆಲ್ಲರೂ ಹೋಗುವ ಮಾರ್ಗವನ್ನು ನಾನು ಈಗ ಹಿಡಿಯಬೇಕಾಯ್ತು. ಅಂದರೆ ನಾನು ಕೂಡ ಭೂಲೋಕದವರೆಲ್ಲ ಹೇಗೆ ಸಾಯ್ತಾರೋ ಅದೇ ರೀತಿಯಲ್ಲಿ ನಾನು ಕೂಡ ಆ ಮರಣವನ್ನು ಹೊಂದ್ತಾ ಇದ್ದೀನಿ. ಆದರೆ ನಿಮ್ಮ ದೇವರಾದ ಯೆಹೋವನು ನಿಮ್ಮ ವಿಷಯದಲ್ಲಿ ನುಡಿದ ಆಶೀರ್ವಚನಗಳಲ್ಲಿ, ಅಂದರೆ ವಾಗ್ದಾನಗಳಲ್ಲಿ ಒಂದೂ ವ್ಯರ್ಥವಾಗಿಲ್ಲ, ಎಲ್ಲವೂ ತಪ್ಪದೆ ನೆರವೇರಿದೆ. ಅಂದರೆ ದೇವರ ವಾಗ್ದಾನಗಳು ಎಂಥವಂದರೆ, ಆತನು ಮಾಡಿದಂಥ ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದೂ ತಪ್ಪಿ ಹೋಗುವುದಿಲ್ಲಂತೆ. ಎಷ್ಟು ತಪ್ಪಿ ಹೋಗುವುದಿಲ್ಲ ಬ್ರದರ್? ಒಂದೂ ತಪ್ಪಿ ಹೋಗುದು. ಅಂದರೆ ದೇವರು ಹೇಳಿದಂಥ ಎಲ್ಲವೂ ನೆರವೇರ್ತವೆ. ಅದು ಒಂದು ಕೂಡ ಏನಾಗಲ್ಲ, ತಪ್ಪಿ ಹೋಗುವುದಿಲ್ಲ. ಅದು ನೀವು ಮನದಟ್ಟು ಮಾಡ್ಕೊಂಡಿದ್ದೀರಿ ಅಂದರೆ ನಿಮ್ಗೆ ಗೊತ್ತು ಏನೇನು ವಾಗ್ದಾನ ಮಾಡಿದ್ದಾನೆ ಅನ್ನೋದನ್ನ 3ನೇ ವಚನದಿಂದ ನೀವು ಓದ್ಕೊಂಡ್ರೆ ನಿಮಗೆ ಅಲ್ಲಿಗೆ ಆ ವಿಚಾರಗಳೆಲ್ಲ ಯೆಹೋಶುವನು ಹೇಳಿದ್ದಾನೆ. ಅಂದರೆ ಈ ವಾಗ್ದಾನಗಳನ್ನು, ದೇವರು ಮಾಡಿದ ವಾಗ್ದಾನಗಳೆಲ್ಲ
ದೇವರು ಪೂರೈಸಿದಾನೆ ಎಂಬುದಾಗಿ ನಿಮಗೆ ಗೊತ್ತು. 23:14 3ರಿಂದ ಓದ್ಕೊಂಡ್ರೆ ದೇವರು ಮಾಡಿದಂಥ ವಾಗ್ದಾನಗಳನ್ನೆಲ್ಲ ಕೂಡ ಯೆಹೋಶುವನವರಿಗೆ ಎಕ್ಸ್ಪ್ಲೇನು ಮಾಡ್ತಾ ಇದ್ದಾನೆ. ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ 14 ವರ್ಷದಲ್ಲಿ ಏನು ಹೇಳ್ತಾನೆ ಅಂದರೆ, ನಾನು ಭೂಲೋಕದರೆಲ್ಲ ಹೋಗುವ ಮಾರ್ಗವನ್ನು ಅಂದರೆ ನಾನು ಸಾಯ್ತಾ ಇದ್ದೀನಿ, ಆದರೆ ನಿಮ್ಮ ದೇವರಾದ ಯೆಹೋವನು ನಿಮಗೆ ಮಾಡಿದಂಥ ಶುಭ ವಚನ ಅಥವಾ ಶುಭ ವಾಗ್ದಾನಗಳಲ್ಲಿ ಒಂದೂ ವ್ಯರ್ಥವಾಗಿಲ್ಲ, ಒಂದು ತಪ್ಪಿ ಹೋಗಲಿಲ್ಲ ಅಂತೇಳಿ. ಅಂದರೆ ದೇವರ ವಾಗ್ದಾನಗಳು ಎಂಥವುಗಳು ಅಂತ ಹೇಳಿದ್ರೆ ಅದು ಒಂದೂ ಕೂಡ ಏನಾಗಲ್ಲ, ತಪ್ಪಿ ಹೋಗುವುದಿಲ್ಲ. ಯೆಹೋಶುವನು 23:14 ವರ್ಷದಲ್ಲಿ ನೆವರ್ ಫೇಲ್ಸ್. ಇದೇ ಮಾತು 2ನೇ ಅರಸರು ಆ ಭಾಗದಲ್ಲಿ 1ನೇ ಅರಸರು 8ನೇ ಅಧ್ಯಾಯ 56ನೇ ವರ್ಷದಲ್ಲಿ ಕೂಡ ಇದೇ ಮಾತನ್ನು ಸೊಲೊಮೋನನು ಕೂಡ ಮಾತನಾಡಿದ್ದನ್ನು ನಾವು ಕಾಣಬಹುದು. ಒಂದು ಬಾರಿ ಅದನ್ನು ಕೂಡ ಓದಿಕೊಳ್ಳೋಣ. 2ನೇ ಅರಸರ ಪುಸ್ತಕ 8ನೇ ಅಧ್ಯಾಯ ಮೊದಲನೇ ಅರಸರು 8ನೇ ಅಧ್ಯಾಯ 56ನೇ ವಚನದಲ್ಲಿ ಮೊದಲು ಯೆಹೋಶುವನು ಹೇಳಿದಂಥ ರೀತಿಯಲ್ಲೇ ಸೊಲೊಮೋನನು ಕೂಡ ಹೇಳುವಂಥದ್ದನ್ನು ನಾವು ಕಾಣಬಹುದು. ಅರಸರ ಮೊದಲನೇ ಪುಸ್ತಕ 8ನೇ ಅಧ್ಯಾಯ 56ನೇ ವಚನವನ್ನು ನಾನು ಒಂದು ಬಾರಿ ಓದ್ತೀನಿ ನೋಡಿ. ತಾನು ವಾಗ್ದಾನ ಮಾಡಿದಂತೆ ತನ್ನ ಪ್ರಜೆಗಳಾದ ಇಸ್ರಾಯೇಲರಿಗೆ ವಿಶ್ರಾಂತಿಯನ್ನು ಅನುಗ್ರಹಿಸಿದ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಸೇವಕನಾದ ಮೋಶೆಯ ಮುಖಾಂತರವಾಗಿ ಮಾಡಿದ ಅತಿಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ಏನಾಗಿಲ್ಲ, ತಪ್ಪಿ ಹೋಗಲಿಲ್ಲ. ಈ ಮಾತನ್ನು ಅರಸನಾದ ಸೊಲೊಮೋನನು ಹೇಳ್ತಾ ಇದ್ದಾನೆ. ಆಗ ಯೆಹೋಶುವನು ಇದೇ ಮಾತು ಹೇಳಿದ. ಈಗ ಯೆಹೋಶುವನ ನಂತರ ಬಂದಂಥ ಇಸ್ರಾಯೇಲ್ನ ಅರಸನಾದಂಥ ಸೊಲೊಮೋನನು ಕೂಡ ಈ ಮಾತನ್ನೇ ಹೇಳ್ತಾ ಇದ್ದಾನೆ. ಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ಏನಾಗಿಲ್ಲ, ಅಂದರೆ ದೇವರ ವಾಗ್ದಾನಗಳು ಎಂಥವುಗಳಂದರೆ ಅವು ತಪ್ಪಿ ಹೋಗುವಂಥವುಗಳು ಅಲ್ಲ, ಒಂದು ತಪ್ಪಿ ಹೋಗುವುದಿಲ್ಲಂತೆ. ಎಷ್ಟು ಬದರ್? ಈಗ ಸರ್ಕಾರದವ್ರು ಇದ್ದಾರೆ ನಮ್ಮ ಮಾಸದಲ್ಲಿ, ಈಗ ಗ್ಯಾರಂಟಿ ಮಾಡಿರ್ತಾರೆ, 6 ಗ್ಯಾರಂಟಿ 5 ಗ್ಯಾರಂಟಿ ಅಂತ ಕೊಡ್ತಾರೆ, ಗೊತ್ತಾ ಸಿಸ್ಟರ್? ಹೆಣ್ಮಕ್ಳಿಗೆ 2,000 ರೂಪಾಯಿ, ಆಮೇಲೆ ಬಸ್ ಫ್ರೀ, ಏನೋ ಒಂದು ಗ್ಯಾರಂಟಿ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು 10 ಗ್ಯಾರಂಟಿ ಕೊಟ್ಟಿದ್ದಾರೆ ಅಂದ್ಕೊಡ್ರಿ, ಅವರೆಲ್ಲವೂ ಮಾಡಲ್ಲ, ಅದರಲ್ಲಿ ಯಾವುದೋ ಒಂದು ಏನಾಗಿರುತ್ತೆ, ತಪ್ಪಿ ಹೋಗಿರುತ್ತೆ. ಆವಾಗ ನಾವೇನಾದ್ರು ಅವ್ರು ಪ್ರಶ್ನೆ ಮಾಡಿದಾಗ 10 ಹೇಳಿದ್ವಿ, ನಾವು 9 ಕೊಟ್ಟಿದ್ವಿ, ಒಂದು ನಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ದಿನಗಳ ಅದನ್ನು ಏನು ಮಾಡ್ತೀವಿ, ಅದನ್ನು ಕೂಡ ನಾವು ಏನು ಮಾಡ್ತೀವಿ, ನೆರವೇರಿಸ್ತೀವಿ ಎಂಬುದಾಗಿ ಸರ್ಕಾರದವ್ರು ನಮ್ಗೆ ಏನು ಮಾಡ್ತಾರೆ ಅಂದರೆ ಭರವಸೆ ಕೊಡ್ತಾರೆ. ನಾವೇನಂತೀವಿ, 10 ಹೇಳಿದ್ದ ಮಾರಾಯ 9 ಆದರೂ ಮಾಡಿದ್ದಾನೆ, ಹೋಗ್ಲಿ ಬಿಡು, ಒಂದು ಗಾಳಿಗೆ ಹೋದ್ರು ಹೋಗ್ಲಿ ಬಿಡು, 9 ಮಾಡಿದಾರಲ್ಲ ಅಂತ ನಾವು ಏನು ಹೇಳ್ತೀವಿ, ನಮ್ಮಷ್ಟು ನಾವು ಏನು ಮಾಡ್ತೀವಿ, ಸಮಾಧಾನ ಮಾಡ್ಕೊಳ್ತೀವಿ. ಆದರೆ ದೇವರ ವಿಷಯದಲ್ಲಿ ಹೆಂಗಂದರೆ, ದೇವರು ಮಾಡಿದಂಥ ಅತಿಶ್ರೇಷ್ಠ ವಾಗ್ದಾನಗಳಲ್ಲಿ ಒಂದು ಮಿಸ್ ಆಗಲ್ಲ, ಒಂದು ಕೂಡ ಏನಾಗಲ್ಲ, ಫೇಲು ಆಗಲ್ಲ, ಎಲ್ಲವೂ ತಪ್ಪದೇ ನೆರವೇರುತ್ತವೆ ಎಂಬುದಾಗಿ ಈ ವಚನಗಳಿಂದ ನೋಡೋದು. ಆದ್ದರಿಂದ ದೇವರ ವಾಗ್ದಾನಗಳನ್ನು ಹೃದಯಪೂರ್ವಕವಾಗಿ ನಂಬೋದ, ಎಷ್ಟು ಮಾಡಿದ್ರು ಅಷ್ಟು ನೆರವೇರಿಸ್ತಾನೆ ಬರ್ತಾರೆ ದೇವರು. ಏನೋ 100 ಮಾಡಿದ್ದೀನಿ, 99 ಮಾಡಿದ್ದೀನಿ, ಇದೊಂದು ನನ್ನಿಂದ ಆಗಲ್ಲ ಅಂತ ದೇವ್ರು ಹೇಳ್ತಾನೆ. 1000 ಮಾಡಿದ್ರು, 1,00,000 ಮಾಡಿದ್ರು, ಕೋಟಿ ಮಾಡಿದ್ಲಿ, ಒಂದು ಏನಾಗಲ್ಲ, ತಪ್ಪಿದೆ. ಮನುಷ್ಯರಂತೆ ಆತನು 9 ಮಾಡಿದ್ದೀವಿ, ಒಂದು ನಮ್ಮಿಂದ ಆಗಿಲ್ಲ ಎಂಬುದಾಗಿ ದೇವರು ಎಲ್ಲೂ ಕೂಡ ಹೇಳಿದ. ಅದಕ್ಕೆ ಸೊಲೊಮೋನ ಕೂಡ ದೇವರು ತನ್ನ ಮೋಶೆಯ ಮೂಲಕ ಹೇಳಿದಂಥ, ಮೋಶೆಯ ಮೂಲಕ ಇಸ್ರಾಯೇಲ್ ಕೊಟ್ಟಂಥ ಶ್ರೇಷ್ಠವಾದ ಆಜ್ಞೆಗಳಲ್ಲಿ, ಶ್ರೇಷ್ಠವಾದ ವಾಗ್ದಾನಗಳಲ್ಲಿ, ಶ್ರೇಷ್ಠವಾದ ಶುಭ ವಾಗ್ದಾನಗಳಲ್ಲಿ ಒಂದು. ಆದ್ದರಿಂದ ನಾವು ಈ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು ಪೂರಾ ಭರವಸೆಯಿಂದ ದೇವರ ವಾಗ್ದಾನಗಳ ಮೇಲೆ ನಾವು ಏನು ಮಾಡಬೇಕು, ನಂಬಿಕೆಯನ್ನು ಇಡಬೇಕು. ಈ 2 ವಚನಗಳು ಹೇಳ್ತಾರೆ, ಒಂದು ತಪ್ಪಿ ಹೋಗುವುದಿಲ್ಲ ಅಥವಾ ಒಂದು ವ್ಯರ್ಥವಾಗುವುದಿಲ್ಲ. ಎರಡನೇದು ಏನಂತ ಹೇಳಿದ್ರೆ, ಇದ್ರ 2 ಅಂತ ಬರ್ಕೋಬೇಡಿ, ಈ 2 ಒಂದೇ ವಿಚಾರವನ್ನು ಹೇಳ್ತವೆ. ಸೊ ಎರಡನೇದೇನಂತ ಹೇಳಿದ್ರೆ 2ನೇ ಸಮುವೇಲನ ಪುಸ್ತಕ 2ನೇ ಸಮುವೇಲನು 7ನೇ ಅಧ್ಯಾಯ 28ನೇ ವಚನದಲ್ಲಿ ದೇವರ ವಾಗ್ದಾನಗಳೆಲ್ಲವೂ ಸತ್ಯವಾದವುಗಳೆಂಬುದಾಗಿ ಬರ್ತದೆ. ದೇವರ ವಾಗ್ದಾನಗಳೆಲ್ಲವೂ ಸತ್ಯವಾದವುಗಳು ಅಂದರೆ ಟ್ರೂ. ದೇವರ ವಾಗ್ದಾನಗಳೆಲ್ಲ ಕೂಡ ಸತ್ಯವಾದವುಗಳು. ಸತ್ಯ ಅಂದ್ರೆ ಏನು ಬದರ್ ರಾಜೇಶ್ ಬದರ್? ಸತ್ಯ ಅಂದ್ರೆ ಏನು ಬದರ್? ಸತ್ಯ ಅಂದ್ರೆ ನಿಜ, ಸುಳ್ಳಲ್ಲ. ರೈಟ್ ಬ್ರದರ್ಸ್, ತುಂಬ ಸ್ಮಾರ್ಟ್ ಇದ್ದಾರೆ. ಸತ್ಯ ಅಂದ್ರೆ ಸುಳ್ಳಲ್ಲ, ಸುಳ್ಳ ಆಗ್ಲಾರ್ದೇನು ಸತ್ಯ, ಹೌದಾನೆ? ರೈಟ್. ಸೊ ದೇವರ ವಾಗ್ದಾನಗಳಲ್ಲಿ ಮೊದಲನೇದೇನೆಂದರೆ ಒಂದು ತಪ್ಪಿ ಹೋಗುದಿಲ್ಲ ಅಂಥವುಗಳು ದೇವರ ವಾಗ್ದಾನಗಳು. ಎರಡನೇದಾಗಿ ದೇವರು ಏನು ವಾಗ್ದಾನಗಳು ಮಾಡೋದು ಅವೆಲ್ಲ ನಿಜ, ಅವೇನು ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಅಲ್ಲ, ಅವೆಲ್ಲ ಫೇಕ್ ಅಲ್ಲ. ಅರ್ಥ ಆಗ್ತಿದೆ? ಈಗ ಮನುಷ್ಯರು ಮಾತಾಡಿದ್ರೆ ಎಷ್ಟು ಫೇಕ್ ಮಾತಾಡ್ತಾರೆ, ಎಷ್ಟು ಸುಳ್ಳು ಮಾತಾಡ್ತಾರೆ ಬದ. ಒಂದು 100 ಮಾತು ಮಾತಾಡಿದ್ರೆ ಅದರಲ್ಲಿ ಎಷ್ಟು ಫೇಕ್ ಇರ್ತವೆ? ಫೇಕ್ ಒಂದಿದ್ರೆ ಓಕೆ, ಎಷ್ಟಿರ್ತಾವೆ ಶ್ಯಾಮ್?
ಈಗ ಮನುಷ್ಯರು ಮಾತಾಡುವಂಥ ಮಾತುಗಳಲ್ಲಿ ಎಷ್ಟು ಫೇಕ್ ಇರ್ತವೆ, ಫೇಕೇ ಜಾಸ್ತಿ ಇರ್ತವೆ, ಸುಳ್ಳೇ ಜಾಸ್ತಿ ಮಾತಾಡ್ತಾರೆ, ಹೌದಲ್ಲ? ದೇವರ ವಾಗ್ದಾನಗಳು ಫೇಕ್ ಅಲ್ಲ, ದೇವರ ವಾಗ್ದಾನಗಳೆಲ್ಲ ಕೂಡ ಸತ್ಯವಾದ, ಅವೆಲ್ಲ ನಿಜ. ದೇವರು ಏನೋ ಕಾಲಕ್ಷೇಪಕ್ಕೆ ಏನೋ ಬಾಯಿ ತಪ್ಪಿ ಏನೋ ವಾಗ್ದಾನಗಳು ಮಾಡಲ್ಲ. ಬ್ರದರ್, ನಾನು ಹಾಗೆ ಹೇಳಿದ್ನ, ಅಯ್ಯೋ ಮರ್ತು ಬಿಟ್ಟು ಹೇಳಿದ್ದೀನಿ, ನನ್ನಿಂದ ಕ್ಷಮೆ, ನಿಮ್ಮಿಂದ ನನಗೆ ಕ್ಷಮೆ ಇರಲಿ, ನಾನು ಹೇಳಬಾರ್ದಾಗಿತ್ತು. ಹೇಳಿದ್ದೀನಾ? ಅಯ್ಯೋ ಹೇಳಿದ್ರು ಹೇಳಿರ್ಬೋದು ಅಂತ ನಾವೇನು ಮಾಡ್ಕೋತೀವಿ, ತಲೆ ಈ ಥರ ಮಾಡ್ಕೊತೀವಿ. ಸೊ ನಾವು ಫೇಕ್ ಮಾಡ್ತೀವಿ, ಫೇಕ್. ಈ ರಾಜಕಾರಣಿಗಳೆಲ್ಲ ಮಾಡೋದು ಏನು ಹೇಳ್ರಿ? ಫೇಕ್ ವಾಗ್ದಾನಗಳು ಅವೆಲ್ಲ. ಅವ್ರಿಗೇನು ಬೇಕು? ಓಟ್ ಬ್ಯಾಂಕ್ ಬೇಕು. ಓಟು ಬರೋವರೆಗೂ ನಮ್ಮನ್ನು ಏನು ಮಾಡ್ತಾರೆ ಸಿಸ್ಟರ್? ವಾಗ್ದಾನಗಳು ಮಾಡ್ತಾರೆ. ಮನೆಗೆ ಬರ್ತಾರೆ, ಅಕ್ಕ ತಂಗಿಯರೇ, ಬಂಧು ಬಾಂಧವರೇ, ನನ್ನ ಸ್ನೇಹಿತರೆ, ನೀವು ನನಗೆ ಅಣ್ಣ ಇದ್ದಂಗೆ, ತಮ್ಮ ಇದ್ದಂಗೆ, ಅಕ್ಕ ಇದ್ದಂಗೆ, ತಂಗಿ ಇದ್ದಂಗೆ, ಎಷ್ಟು ವಾಗ್ದಾನಗಳು ಮಾಡ್ತಾರೆ. ಓಟು ಒಂದ್ಸಲ ಮುಗೀತಾ, ಅವ್ರು ಮಾಡಿದ್ವೆಲ್ಲ ಏನಂತ ಗೊತ್ತಾಗುತ್ತೆ ಅಂದರೆ ಆಗ ನಮಗೆ ಗೊತ್ತಾಯ್ತು ಇವೆಲ್ಲ ರಿಯಲ್ ಅಲ್ಲ, ಅವೆಲ್ಲ ಏನು ಫೇಕ್ ಅಂತ. ಸೊ ದೇವರು ವಾಗ್ದಾನಗಳೆಲ್ಲ ಏನಂದರೆ ಸತ್ಯವಾದ, ದಟ್ಸ್ ರಿಯಲ್, ಅವೆಲ್ಲ ಟ್ರೂ. ದೇವರು ಯಾವ ಫೇಕ್ ವಾಗ್ದಾನಗಳು, ಫೇಕ್ ಪ್ರಾಮಿಸಸ್ಸು ಎಲ್ಲಾದರೂ ಮಾಡಿದ್ದಾರೆ ಬೇರೆ ಬೈಬಲಲ್ಲಿ? ರಾಜೇಶ್ ಬ್ರದರ್, ದೇವರು ಫೇಕ್ ಪ್ರಾಮಿಸಸ್ ಎಲ್ಲಾದರೂ ಮಾಡಿದಾರ? ನಾವು ಮಾಡ್ತೀವಿ ತಾನೆ. ಈಗ ಏನಾದರೂ ಹೆಂಡತಿ ಕೊಡ್ಬೇಕಂತ ಹೇಳಿದ್ರೆ ಫೇಕ್ ಪ್ರಾಮಿಸ್ ಮಾಡ್ತೀವಿ. ಅವ್ರ ಕಡೆಯಿಂದ ಒಳ್ಳೆ ಅಡುಗೆ ಮಾಡಿಸ್ಕೊಳ್ಳಿಕ್ಕೆ, ಅವ್ರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳಿಕ್ಕೆ ಏನು ಮಾಡ್ತೀವಿ? ನಿನಗೆ ಬರೋ ವರ್ಷ ಅದು ಉಂಟು, ಇದು ಉಂಟು ಅಂತ ಹೇಳ್ತೀವಿ. ಏನು ರೀ ನೀವು ಮಾತು ಕೊಟ್ಟಿದ್ದಂದರೆ ನಾನು ಎಲ್ಲ ಹೇಳಿದ್ನೆಲ್ಲ ಮಾಡೋಕ್ಕಾಗುತ್ತಾ? ನಾವು ನಿಮ್ಮ ಮಿಸ್ಸಸ್ಗೆ ಏನು ಮಾಡ್ತಾರೆ? ಫೇಕ್ ಪ್ರಾಮಿಸಸ್ ಭಾಳ ಮಾಡ್ತಾರೆ, ಹೌದಾ? ಏನು ಬಂದ್ರೆ ಮಾಡಿದಾರ ಸಿಸ್ಟರ್ಗೆ ಯಾರು? ಸಿಸ್ಟರ್ ಏನು ನಿಮ್ಮನ್ನು ಕೇಳಬಾರ್ದು, ಸಿಸ್ಟರ್ನ ಕೇಳೋಣ, ಏನು ಮಾಡಿಲ್ಲಂತೆ, ರೈಟ್. ಸೊ ತುಂಬ ಒಳ್ಳೆಯದು. ಸೊ ದೇವರು ಯಾವ ಫೇಕ್ ಪ್ರಾಮಿಸಸ್ ಯಾವತ್ತೂ ಮಾಡಲ್ಲ. ಅವೆಲ್ಲ ಕೂಡ ಏನಂದರೆ ಸತ್ಯವಾದವುಗಳು, ಅವು ನಿಜ. ಆ ದೇವರು ಮಾಡಿದ ಬೈಬಲಲ್ಲಿ ಇರ್ತಕ್ಕಂಥ ದೇವರು ವಾಗ್ದಾನಗಳು, ಆಯಾ ಕಾಲಗಳಲ್ಲಿ ಮಾಡಿದಂಥ ವಾಗ್ದಾನಗಳೆಲ್ಲವೂ ಕೂಡ ಅವೆಲ್ಲ ಏನಂದರೆ ನಿಜವಾದವುಗಳೆಂಬುದಾಗಿ ನಾವು ತಿಳ್ಕೋಬೇಕು.